ದಾಳಿಂಬೆ ಬೆಳೆದು ಯಶಸ್ವಿಯಾದ ರೈತರು. $50 ಲಕ್ಷಕ್ಕೂ ಅಧಿಕ ಆದಾಯದ ನಿರೀಕ್ಷೆ. ಸುತ್ತಮುತ್ತ ಕಣ್ಣಾಡಿಸಿದ ಕಡೆಯೆಲ್ಲ ಕೆಂಪು ಸುಂದರಿಯ ಚಿತ್ತಾರ. ತೋಟದ ತುಂಬೆಲ್ಲ ರೈತರ ಸಂಚಾರ. ಉತ್ತಮ ಬೆಳೆ, ಅಧಿಕ ಬೆಲೆಯ ನಿರೀಕ್ಷೆಯಲ್ಲಿರುವ ರೈತ. ಇದು ದಾಳಿಂಬೆ ಬೆಳೆಯಲ್ಲಿ ಸಕ್ಸಸ್ ಕಂಡ ರೈತನ ಯಶೋಗಾಥೆ. ಮುಧೋಳ ತಾಲೂಕು ಅಂದ್ರೆ ಸಾಕು, ಕಬ್ಬು ಬೆಳೆಯೇ ಕಣ್ಮುಂದೆ ಬರುತ್ತೆ. ಕಬ್ಬು ಪ್ರಧಾನವಾಗಿರುವ ಈ ನೆಲದಲ್ಲಿ ಹೆಬ್ಬಾಳ ಗ್ರಾಮದ ರೈತರೋರ್ವರು ದಾಳಿಂಬೆ ಬೆಳೆದು ಯಶಸ್ವಿ ರೈತನಾಗಿದ್ದಾರೆ. ಉತ್ತಮ ಬೆಲೆ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಸರ್ ಮೊದಲು ಬೇರೆ ಕಡೆ ಹೊಲ್ದಾಗ ಹಚ್ಚಿನಿ ಸರ್. ಅಲ್ಲೇ ಸ್ವಲ್ಪ ಎರಿ ಮಣ್ಣಿತ್ತು ಸರ್. ಅಲ್ಲಿ ನನಗೆ ಅಷ್ಟು ಇಳುವರಿ ಬರಲಿಲ್ಲ ಅಂದ್ರೆ ಈ ಮಡ್ಡಿ ನೆಲಕ್ಕೆ ಬೆಳೆಯಾಕತ್ತೀನಿ ಸರ್. ಎಷ್ಟು ಎಕರೆ ಹಾಕಿರಿ ಸರ್? ಇದನ್ನ 4 ಎಕರೆ ಹಾಕಿನಿ ಸರ್. ಯಾವ ತಳಿ ಹಾಕಿರಿ ಇದನ್ನ ರೋಬಿ ಅಂತ ರೋಬಿ ಮತ್ತು ಸಿಂಧೂರ್ ನೋಡು ಕ್ರಾಸ್ ಮಾಡ್ಕೊಂಡು ಇದನ್ನ ಅಗಿ ತಯಾರು ಮಾಡಿದ್ದಾರೆ ಸರ್. ಸಚಿನ್ ಅಂತ ಅವರು ಅವ್ರ ಕಡೆ ತಂದಿದ್ದೀನಿ ಸರ್. ಹೆಂಗೈತೆ ಸರ್ ಇಳುವರಿ? ಇಳುವರಿ ಚಲೋ ಐತೆ ಸರ್. ಇದೀಗ ಎಷ್ಟಾಗೈತೆ ಸರ್? ಈಗ ಇದ್ರದ್ದು ಇದು ಅವ್ರ ಕಲಾದಿಗೆ ಅವ್ರು ಗುತ್ತಿಗೆ ಬೇಡಕ್ಕೆ ಮಾಡಿ ಬಂದಿದ್ದಾರೆ ಸರ್. 4 ಎಕರೆ ಇದನ್ನ ನಾವು 52 ಲಕ್ಷ ಮಟ್ಟ ನಾವು ಕೊಡ್ತೀವಿ ಬಿಡು ಅಂತಂದ್ರೆ ಸರ್. ನಾ ಏನು ಮಾಡೀನಿ, ಇನ್ನೂ ಸ್ವಲ್ಪ ಆದಾಯ ಸಿಕ್ಕರು ನಾನೇ ಸ್ವಂತ ಕಳಿಸ್ಬೇಕಂತ ಕಳ್ಸಾಕತ್ತೀನಿ ಸರ್. ಅಲ್ಲ, ಕಬ್ಬಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಐತೆ ಸರ್? ಸರ್ ಕಬ್ಬಿಗೆ ಇದಕ್ಕೆ 10 ಪಟ್ಟು ಫರ್ಕ್ ಆಗತ್ತೆ ನೋಡಿ ಸರ್. ಇದು ಎಲ್ಲ ರೈತರು ಬೆಳಿಬೋದನ್ರಿ? ಬೆಳಿಬೋದು ಸರ್. ಅವ್ರ ಆಸಕ್ತಿ ಇತ್ತು ಬೆಳಿಬೋದು ಸರ್. ಈಗ ನಿಮಗೆ ಹೆಂಗೆ ಅನ್ಸಿತ್ತು ಸರ್? ಸರ್ ನನಗಂತೂ 100% ಚಲೋ ಅನ್ಸೈತೆ ಸರ್. ಅಲ್ಲ, ಈಗ ನೀವು ಸ್ವಂತ ಕಳಿಸ್ತೀರೇನ್ರಿ? ಸ್ವಂತ ಕಳಿಸ್ತೀನಿ ಸರ್. ಹೈದರಾಬಾದು, ಚೆನ್ನೈ. ಹೆಬ್ಬಾಳ ಗ್ರಾಮದ ರಮೇಶ್ ಕುದುರಿ ಎಂಬುವವರೇ ದಾಳಿಂಬೆ ಬೆಳೆಯಲ್ಲಿ ಬಾಳು ಹಸನಾಗಿಸಿಕೊಂಡಿದ್ದಾರೆ. ಇದು 2ನೇ ಸಲದ ಫಸಲಾಗಿದೆ. ಮೊದಲ ಬೆಳೆಯಲ್ಲಿ ಸುಮಾರು 40 ಲಕ್ಷ ರೂಪಾಯಿ ಆದಾಯ ಬಂದಿತ್ತಂತೆ. ಒಟ್ಟು 3 ಎಕರೆಯಲ್ಲಿ ದಾಳಿಂಬೆ ಬೆಳೆದಿದ್ದಾರೆ. ಈ ದಾಳಿಂಬ್ರಿ ಇದು 2ನೇ ಬೆಳೆ ರೀ. ಇದು ಹೋದ ಸಲ 40 ಲಕ್ಷ ಆತ್ರಿ. ಈ ಸಲ ರೀ ಕಲಾದಗ್ಯಾರು ಇದು ಬಂದದ ಕಾಯಿ ಅಟ್ಟ ತಗೋಬೇಕತ್ತ ಬೆಳೆದ್ರಿ. ನಾವು ಏನಂದ್ವಿ ರೀ, ಬಂದದ ಕಾಯಿ ತಗೋಕೊಡೋಣ, ಹಸಿರು ಹೋಗತ್ತೆ ಬ್ಯಾಡತ್ತಂದು ಕ್ಯಾನ್ಸಲ್ ಮಾಡಿವಿ ರೀ. ಅವರು 50 ಲಕ್ಷಕ್ಕೆ ಬೆಳೆದ್ರಿ. ನಾವು ಇನ್ನೊಂದಿಟ್ಟು ದುಡ್ದು ಇನ್ನೆಟ್ಟು ನಮಗೆ ಸಿಗಲತ್ತಂದು ಉದ್ದೇಶಕ್ಕಾಗಿ ನಾವು ಇಟ್ಕೊಂಡ್ವಿ ರೀ. ಈಗ ಒಳ್ಳೆ ರೇಟ್ ಐತಿ ಮತ್ತು ಸೈನಿಂಗ್ ಐತಿ, ಕಲರ್ ಐತ್ರಿ. ರಮೇಶ್ ಅವರು ಬೆಳೆದ ಈ ತಳಿಯು ರೋಬಿ ಹಾಗೂ ಸಿಂಧೂರ ಮಿಶ್ರ ತಳಿಯಾಗಿದೆ. ನೋಡಲು ಉತ್ತಮವಾಗಿದ್ದು ಸುತ್ತಮುತ್ತಲ ಗ್ರಾಮದ ರೈತರು ಕೂಡ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ದಾಳಿಂಬೆ ಇವರ ಕೈ ಹಿಡಿದಿದೆ. ಈಗ ರಮೇಶನ ತಲೆ ಒಂದು ಭಾವನೆ ಬಂತ್ರಲ್ಲ, ನೀವು ಬೆಳೀರಿ ಅಂತ ಅನ್ನೋಂಥ ಭಾವನೆ ಇದ್ದಿಲ್ಲ. ಈ ಭಾವನೆ ಎಲ್ಲ ರೈತರಲ್ಲಿ ಬರ್ಬೇಕಂತ ನನ್ನಂತ ವಿನಂತಿ. ಕಬ್ಬಣ್ಣ ಬೆಳೀಲಿ, ಕಬ್ಬು ಬೆಳೆಯೋ ರೈತರು ಇರಲಿ, ಉಳ್ಳಾಗಡ್ಡಿ ಬೆಳೆಯೋ ರೈತರು ಇರಲಿ, ದಾಳಂಬ್ರಿ ಬೆಳೆಯೋ ರೈತರು ಇರಲಿ, ಎಲ್ಲ ರೈತರ ತಲೆ ಒಂದು ಸಮನಾದ ಭಾವನೆ ಅಂತ ಐತಲ್ಲ ರಮೇಶ್ ತಲೆ. ಈ ಸಮನ ಭಾವನೆ ಎಲ್ಲರ ರೈತರಲ್ಲಿ ಬಂದು ಎಲ್ಲರೂ ಬೆಳೀರಿ, ಎಲ್ಲರೂ ಮುಂದೆ ಬರಲಿ ಅನ್ನೋಂಥದ್ದು ಉದ್ದೇಶ ಏನೈತಿರಲ್ಲ, ಆ ಪ್ರಕಾರ ಎಲ್ಲ ರೈತರ ತಲೆ ಬರಲಿಪ್ಪ ಅನ್ನೋಂಥ ನನ್ನಂತ ವಿನಂತಿ. ಕಬ್ಬು ಬೆಳೆಯುವ ಬದಲು ಪರ್ಯಾಯ ಬೆಳೆ ಬೆಳೆಯಬೇಕೆಂಬ ಇವರ ಚಿಂತನೆ ಫಲ ನೀಡಿದೆ. ಕೇವಲ 3 ಎಕರೆಯಲ್ಲಿ ಇದೀಗ 50 ಲಕ್ಷ ರೂಪಾಯಿಯ ಆದಾಯ ಪಡೆಯುವ ಹಂಬಲ ಹೊಂದಿದ್ದಾರೆ. ದೂರದ ಊರುಗಳಿಗೆ ಇವರೇ ರಫ್ತು ಮಾಡುವ ಯೋಚನೆ ಹೊಂದಿದ್ದಾರೆ. ರನ್ ಟಿವಿ ನ್ಯೂಸ್, ಹೆಬ್ಬಾಳ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ.
ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.